ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮಗಳನ್ನ ನಮ್ಮ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳಿಗೆ ಸ್ಕೂಲಲ್ಲಿ ಇವಾಗ ಹಾಲಿಡೇಸ್ ಇದೆ. ಆ್ಯಕ್ಚುಲಿ ಇಬ್ಬರು ಪೇರೆಂಟ್ಸ್ ವರ್ಕ್ ಮಾಡ್ತಾಯಿದ್ರೆ ಮುಂಚೆನೇ ಅವರಿಗೆ ಮೇಲ್ ಕಳಿಸಿ ಇನ್ಫಾರ್ಮ್ ಮಾಡಿದ್ರೆ ಮಕ್ಕಳನ್ನ ನಾವು ಕಳಿಸ್ಬಹುದು. ಬಟ್ ನಾವು ಕೆಲಸದ ಮಧ್ಯದಲ್ಲಿ ಮರ್ತೋಗ್ಬಿಟ್ವಿ. ಪ್ರತಿ ವರ್ಷ ನೆನಪು ಮಾಡಿಕೊಂಡು ಇನ್ಫಾರ್ಮ್ ಮಾಡ್ತೀವಿ, ಬಟ್ ಈ ವರ್ಷ ಮರ್ತೋಗ್ಬಿಡ್ತು. ಹಾಗಾಗಿ ಅವಳು ಆಲ್ಮೋಸ್ಟ್ 20 ಡೇಸ್ ಮನೇಲೇ ಇರ್ತಾಳೆ. ನಮಗೂ ಮಧ್ಯೆ ಮಧ್ಯೆ ತುಂಬ ರಜೆಗಳಿದೆ. ಒಂದು 4ರಿಂದ 5 ರಜೆ ಹಾಕ್ಬಿಟ್ರೆ ನಮಗೂ ಕಂಟಿನ್ಯೂಸ್ ಆಗಿ 20 ದಿನ ರಜೆ ಸಿಗುತ್ತೆ. ಬಟ್ ನಾವು ರಜೆ ಹಾಕ್ತಾ ಇಲ್ಲ, ಯಾಕಂದರೆ ಈ ವರ್ಷ 2 ಸತಿ ಇಂಡಿಯಾಗೆ ಹೋಗ್ಬಿಟ್ಟಿದ್ದೀನಿ. ಹಾಗಾಗಿ ರಜೆಗಳನ್ನ ಸೇವ್ ಮಾಡ್ತಾ ಇರೋದು. ಬನ್ನಿ ಅವಳು ಆಫೀಸಲ್ಲಿ ಎಂಜಾಯ್ ಮಾಡ್ತಾಳೋ ಏನು ಮಾಡ್ತಾಳೋ ಅಂತ ಈ ವಿಡಿಯೋನಲ್ಲಿ ನೋಡೋಣ. ಮಮ್ಮ ಆಫೀಸ್ ಹೆಂಗಿದೆ? ದೊಡ್ಡದಿದೆ, ಬ್ಯೂಟಿಫುಲ್ ಇದೆ. ನೋಡಿ ಏನು ಮಾಡ್ತೀನಿ. ಈ ಟೈಮಲ್ಲಿ ಆಫೀಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ರಜೆದಲ್ಲಿ ಇರ್ತಾರೆ. ಒಬ್ಬರೋ ಇಬ್ಬರು ಅಷ್ಟೇ ವರ್ಕಿಂಗ್ ಇರ್ತಾರೆ. ಸೊ ಹಾಗಾಗಿ ನಾನು ಕರ್ಕೊಂಡು ಬಂದಿದ್ದೀನಿ ನಮ್ಮ ಆಫೀಸು ನೋಡಲಿ ಅವಳು ಅಂತ. ಅವಳಿಗಂತೂ ನಮ್ಮ ಆಫೀಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಕಡೆ ಈ ಕಡೆ ಓಡಾಡಿಕೊಂಡು ಎಲ್ಲ ರೂಮ್ಗಳ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ತುಂಬ ಖುಷಿ ಪಟ್ಲು. ಆಮೇಲೆ ಈ ಕಾಫಿ ಮೆಷಿನಲ್ಲಿ ಚಾಕ್ಲೇಟ್ ಮಿಲ್ಕ್ ಸಿಗುತ್ತೆ, ನಾನು ಅವಳಿಗೆ ಕೊಟ್ಟೆ. ಇವತ್ತು ನಮ್ಮ ಆಫೀಸಲ್ಲಿ ನನ್ನ ಮಗಳೊಟ್ಟಿಗೆ ನಾನು ಕಾಫಿ ಕುಡಿತಾ ಇದ್ದೀನಿ. ಮಕ್ಕಳನ್ನ ಆಫೀಸ್ ಒಳಗಡೆ ಹೇಗಿರುತ್ತೆ ಅಂತ ತೋರಿಸೋದು ಒಂಥರ ಚೆನ್ನಾಗಿ, ಯಾಕಂದರೆ ಅವಳಿಗೂ ಪಪ್ಪ ಮಮ್ಮ ಆಫೀಸ್ಗೆ ಹೋಗ್ತಾರೆ ಅಂತ ಗೊತ್ತಿರುತ್ತೆ. ಬಟ್ ಒಳಗಡೆ ಏನಿರುತ್ತೆ, ಎಲ್ಲಿ ಕುತ್ಕೋತಾರೆ ಅನ್ನೋದೆಲ್ಲ ಗೊತ್ತಿರಲ್ಲ, ಇಮ್ಯಾಜಿನೇಷನ್ ಇರುತ್ತೆ. ಸೊ ಹಾಗಾಗಿ ನಾನು ಎಲ್ಲನೂ ತೋರಿಸ್ದೆ. ಇಲ್ಲೇ ಕುತ್ಕೊಂಡು ಕೆಲಸ ಮಾಡೋದು, ಇಲ್ಲಿ ಊಟ ಮಾಡ್ತೀವಿ, ಇಲ್ಲಿ ಮೀಟಿಂಗ್ ಮಾಡ್ತೀವಿ ಅಂತ. ಅವಳಂತೂ ನೆಕ್ಸ್ಟ್ ಯಾವಾಗ ಆಫೀಸ್ಗೆ ಹೋಗೋದು ಅಂತ ಕೇಳ್ತಾನೆ ಇದ್ದಾಳೆ. ಒಂಚೂರು ಬೋರ್ ಆಗಿಲ್ಲ ಅವಳಿಗೆ. ನಾನು ಅವಳಿಗೆ ಬೋರ್ ಆಗುತ್ತೆ ಅಂದ್ಕೊಂಡ್ಬಿಟ್ಟಿದ್ದೆ.